ಸ್ನೇಹಿತರೆ, ನಮಸ್ಕಾರ. ಈ ಸ್ಟೋರಿಯನ್ನು ನಾನು ಕಳೆದ ಒಂದು ವಾರದಿಂದ ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಕಾರಣ, ನಾನು ಈ ಬಿಗ್ ಬಾಸನ್ನು ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿ ಸಲವೂ ಕೂಡ ಅನಿಸಿದ್ದಿದೆ, ಅಲ್ಲ ಗುರು, ಇವರೇನು ಇದನ್ನು ಬಿಗ್ ಬಾಸ್ ಅಂತೇಳಿ ಅಂದ್ಕೊಂಡಿದ್ದಾರೋ ಅಥವಾ ಅವರ ಬೆಡ್ರೂಮ್ ಅಂತೇಳಿ ಅಂದ್ಕೊಂಡಿದ್ದಾರೋ. ಜೊತೆಯಾಗಿ ಯಾವಾಗಲೂ ಕೂಡ ಅಂಟ್ಕೊಂಡಿರೋದಕ್ಕೆ ಇವರಿಬ್ಬರು ಕೂಡ ಬಿಗ್ ಬಾಸ್ನಲ್ಲಿ ಆಟ ಆಡೋಕ್ಕೆ ಬಂದಿದ್ದಾರೋ ಅಥವಾ ರೊಮ್ಯಾನ್ಸ್ ಮಾಡೋಕ್ಕೆ ಬಂದಿದ್ದಾರಾ ಅಂಥೇಳಿ ಅನಿಸ್ತಾ ಇತ್ತು. ಯಾವಾಗಲೇ ನೋಡಿ, ಯಾವುದೇ ಸಂದರ್ಭ ನೋಡಿ, ಇಬ್ಬರು ಜೊತೆ ಕೂರೋದು, ಒಬ್ಬರು ಹೆಗಲ ಮೇಲೆ ಒಬ್ಬರು ಮಲಗೋದು, ಕೈ ಹಿಡ್ಕೊಳ್ಳೋದು. ಅಬ್ಬಾ, ಪ್ರೇಮಿಗಳು ಕೂಡ ಈ ರೀತಿ ಇರೋದಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಇವರಿಬ್ಬರು ಕೂಡ ಇದ್ದಾರೆ. ಕೇಳಿದ್ರೆ ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಂತೇಳಿ ಹೇಳ್ತಾರೆ. ಇವರ ಫ್ರೆಂಡ್ಶಿಪ್ ಶುರುವಾಗಿದ್ದೇ ಬಿಗ್ ಬಾಸ್ ಮನೆಗೆ 3ನೇ ವಾರ ಕಳೆದ ಬಳಿಕ. ಆ ನಂತರ ಶುರುವಾದಂಥ ಫ್ರೆಂಡ್ಶಿಪ್ಪು ಈ ಹಂತಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಇದನ್ನು ಯಾರು ತಾನೇ ಖಾಲಿ ಫ್ರೆಂಡ್ಶಿಪ್ ಅಂತೇಳಿ ಕರೀತಾರೆ. ಇದನ್ನು ಬಿಗ್ ಬಾಸ್ ಮನೆಯ ವೀಕ್ಷಕರು ಪ್ರತಿಯೊಬ್ಬರು ಕೂಡ ಅಬ್ಸರ್ವ್ ಮಾಡಿರ್ತಾರೆ. ಇದನ್ನೇ ಸುದೀಪ್ ಕೂಡ ಅಬ್ಸರ್ವ್ ಕೂಡ ಮಾಡಿದ್ದಾರೆ. ಈಗ ಅಬ್ಸರ್ವ್ ಮಾಡಿರೋದು ಮಾತ್ರವಲ್ಲ, ಅಬ್ಸರ್ವ್ ಮಾಡಿರೋದ್ರ ಜೊತೆಗೆ ಸರಿಯಾಗಿ ಚಾಟಿಯನ್ನು ಕೂಡ ಬೀಸಿದ್ದಾರೆ. ತಮ್ಮದೇ ಶೈಲಿಯಲ್ಲಿ ಸುದೀಪು ಇವರಿಬ್ಬರಿಗೂ ಕೂಡ ಬಿಸಿಯನ್ನು ಮುಟ್ಟಿಸಿದ್ದಾರೆ. ಹಾಗಾದರೆ ಇವರಿಬ್ಬರು ಮಾಡಿದಂತಹ ಮಾಡಬಾರದ ಕೆಲಸಗಳೇನು, ನೀವು ನೋಡದೇ ಇರುವಂಥ ದೃಶ್ಯಗಳೇನು, ಜೊತೆಗೆ ನೀವು ಗಮನಿಸದೇ ಇರೋ ರೀತಿಯಲ್ಲಿ ಇವರಿಬ್ಬರು ಮಾಡಿದ್ದೇನು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ನಾನು ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ಅಂತೇಳ್ಬಿಟ್ಟು ನಿಮ್ಗೆ ಈಗಾಗಲೇ ಅರ್ಥ ಆಗ್ತಿದೆ. ಅದು ಬೇರೆ ಯಾರೂ ಅಲ್ಲ, ಅದೇ ಐಶ್ವರ್ಯ ಶಿಂದೋಗಿ ಮತ್ತು ಇದೇ ಶಿಶಿರ್ ಶಾಸ್ತ್ರಿಯ ಬಗ್ಗೆ. ಶಿಶಿರ್ ಶಾಸ್ತ್ರಿಯ ಹಿಸ್ಟ್ರಿಯನ್ನು ಕೆದಕ್ತಾ ಹೋದರೆ ಸ್ವಲ್ಪ ರೊಮ್ಯಾಂಟಿಕ್ ಹಿಸ್ಟ್ರಿಗಳೇ ಓಪನ್ ಆಗ್ತವೆ ಮತ್ತು ಭಾರಿ ಒಳ್ಳೆ ಬ್ಯಾಕ್ಗ್ರೌಂಡನ್ನು ಹೊಂದಿರುವಂತಹ ವ್ಯಕ್ತಿ ಈತನಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಕೋಳಿ ರಮ್ಯಾ ಜೊತೆಗೆ ಮದುವೆನೂ ಕೂಡ ಆಗಿದೆ. ಮದುವೆಯಾಗಿ ಇವರಿಬ್ಬರು ಕೂಡ ಡಿವೋರ್ಸನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗ ನಾನು ಮದುವೆನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇದೇ ಶಿಶಿರ್ ಶಾಸ್ತ್ರಿ ಹೇಳಿದ್ದು ಚರ್ಚೆಯ ಕೇಂದ್ರ ಬಿಂದುವಾಗಿತ್ತು. ಹಾಗಾದರೆ ಯಾರು ಗುರು ಅವತ್ತು ಕೋಳಿ ರಮ್ಯಾನನ್ನು ಮದುವೆ ಆಗಿದ್ದು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡಿದರು. ಕೋಳಿ ರಮ್ಯಾ ಜೊತೆಗೆ ಮದುವೆ ಆಗಿದ್ರೂ ಕೂಡ ಮದುವೆ ಆಗಿಲ್ಲ ಅಂತೇಳಿ ಬಿಗ್ ಬಾಸ್ ಮನೆಯಲ್ಲಿ ಬಿಂಬಿಸ್ಕೊಂಡಿರುವಂತಹ ಇದೇ ಶಿಶಿರ್ ಶಾಸ್ತ್ರಿ ಈಗ ಹಿಂದೆ ಬಿದ್ದಿರೋದು ಐಶ್ವರ್ಯ ಶಿಂದೋಗಿಯ ಹಿಂದೆ. ಹೇಳಿ ಕೇಳಿ ಐಶ್ವರ್ಯ ಶಿಂದೋಗಿಗೂ ಕೂಡ ಒಬ್ಬರು ಬೆನ್ನು ಕೊಡುವಂಥ ಸಾಥ್ ಕೊಡುವಂತಹ ವ್ಯಕ್ತಿ ಬೇಕಾಗಿತ್ತು. ತಂದೆ ಇಲ್ಲ, ತಾಯಿ ಇಲ್ಲ, ಪ್ರೀತಿಸ್ತಿದ್ದಂಥ ಹುಡುಗನು ಕೂಡ 6 ತಿಂಗಳ ಹಿಂದೆ ಕೈಕೊಟ್ಟಿ ಹೋದ. ಈ ಸಂದರ್ಭದಲ್ಲಿ ಆ ಹಪಹಪಿಸಿದಂತಹ ಹೃದಯಕ್ಕೆ ಒಂದು ಸಾಂತ್ವನ ಹೇಳುವಂತಹ ಮತ್ತೊಂದು ಹೃದಯ ಬೇಕಾಗಿತ್ತು. ಆ ಹೃದಯದ ರೂಪದಲ್ಲಿ ಬಂದಿದ್ದೆ ಈ ಶಿಶಿರ್ ಶಾಸ್ತ್ರಿ. ಆರಂಭದಲ್ಲಿ ಇವರಿಬ್ಬರು ಜಸ್ಟ್ ಹಾಯ್ ಬಾಯ್ ಫ್ರೆಂಡ್ಸ್ ಥರ ಇದ್ದರು. ನಂತರ ಹೋಗ್ತಾ 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 ಕ್ಲೋಸ್ ಆಗ್ತಾರೆ. ಈಗ ಯಾವ ಲೆವೆಲಿಗೆ ಕ್ಲೋಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇವರಿಬ್ಬರು ಕೂಡ ಇದನ್ನು ಫ್ಯಾಮಿಲಿ ಶೋ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ಆ ಲೆವೆಲ್ಗೆ ಇವರಿಬ್ಬರು ಕೂಡ ಕ್ಲೋಸ್ ಆಗಿದ್ದಾರೆ. ನಿಮಗೆ ನೆನಪಿಲ್ವೋ, ಹಿಂದೆ ಒಂದು ಸ್ಟೋರಿಯಲ್ಲಿ ನಾನು ಹೇಳಿದ್ದೆ, ಹೆಚ್ಚಾಗ್ತಿದೆ ಇವರ ರೊಮ್ಯಾನ್ಸ್ ಅಂತ ಹೇಳಿ. ಆ ದೃಶ್ಯಗಳನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೆ ಆ ಸ್ಟೋರಿಯ ಸಂದರ್ಭದಲ್ಲಿ. ಅದನ್ನು ನೋಡಿದವರಿಗೆ ಸಾಕಷ್ಟು ಜನರಿಗೆ ಅನಿಸಿದ್ದಿದೆ, ಹೌದಲ್ವಾ ಅಂಥೇಳಿ. ಇನ್ಫ್ಯಾಕ್ಟು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಅದು ಗೊತ್ತಾಗುತ್ತೆ ಕೂಡ. ಇದನ್ನೇ ಕಿಚ್ಚ ಸುದೀಪ್ ಅವರು ಕೂಡ ಖಡಕ್ಕಾಗಿಯೇ ಹೇಳಿದ್ದಾರೆ. ಇಲ್ಲಿ ಈ ಬಿಗ್ ಬಾಸ್ನಲ್ಲಿ ಇದೊಂದೇ ಜೋಡಿ ಅಂತಲ್ಲ, ಶಿಶಿರ್ ಶಾಸ್ತ್ರಿ ಅಥವಾ ಐಶ್ವರ್ಯ ಇವರಿಬ್ಬರದೇ ಜೋಡಿ ಅಂತಲ್ಲ. ಈ ಹಿಂದೆನೂ ಕೂಡ ಸಾಕಷ್ಟು ಜೋಡಿಗಳು ಇದೇ ರೀತಿ ವರ್ತನೆ ಮಾಡಿದ್ದಿದೆ, ಇದಕ್ಕಿಂತ ಕೆಟ್ಟ ಪ್ರಮಾಣದಲ್ಲಿ ವರ್ತನೆ ಮಾಡಿದ್ದಿದೆ. ನಂತರ ಸುದೀಪ್ ಚಾಟಿ ಬೀಸಿದ್ದು ಕೂಡ ಇದೆ. ಆ ಚಾಟಿ ಬೀಸಿದ ಬಳಿಕ ಅವ್ರು ಬುದ್ಧಿ ಕಲ್ತಿದ್ದು ಇದೆ. ಬುದ್ಧಿ ಕಲಿತು ಎಲ್ಲಿವರೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲೋವರೆಗೂ ಕೂಡ ಬಂದಿದ್ದಾರೆ. ಅದೇ ರೂಪೇಶ್ ಶೆಟ್ಟಿ ಸಾನ್ಯಾ ಅಯ್ಯರ್ ಇದಕ್ಕಿಂತ ಕ್ಲೋಸ್ ಇದ್ದರು, ಇದಕ್ಕಿಂತ ಆತ್ಮೀಯತೆಯನ್ನು ಹಂಚ್ಕೊಂಡಿದ್ರು. ಒಬ್ರಿಗೊಬ್ರು ಪರಸ್ಪರ ಬಿಟ್ಟು ಕೊಡೋದಾಗದಂಥ ರೀತಿಯಲ್ಲಿದ್ದರು. ಅವರಿಬ್ಬರು ಹೊರಗಡೆ ಬಂದ ಮೇಲೆ ಹೇಗಿದ್ದಾರೆ ಅನ್ನೋದನ್ನು ನಾನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸಲ ಕ್ಯಾಪ್ಟನ್ ರೂಮ್ನಲ್ಲಿ ಇದೇ ರೂಪೇಶ್ ಶೆಟ್ಟಿ ಮತ್ತು ಈಕೆ ಸಾನ್ಯಾ ಅಯ್ಯರ್ ಮಲಗಿದ್ರು ಅನ್ನೋಂಥ ಕಾರಣಕ್ಕೆ ಸುದೀಪ್ ಕೆಂಡಾಮಂಡಲರಾದಂಥ ಪರಿಯನ್ನು ಬಹುಶಃ ಮರೆತಿದ್ದಾರೆ ಅಥವಾ ಗಮನಿಸಿಲ್ಲ ಐಶ್ವರ್ಯ ಮತ್ತು ಶಿಶಿರ್ ಅಂತೇಳಿ ಅನ್ನಿಸ್ಕೊಳ್ತೀನಿ. ಅದೇ ಕಾರಣಕ್ಕೆ ಈ ತಪ್ಪನ್ನು ಮಾಡ್ತಿದ್ದಾರೆ. ಇನ್ಫ್ಯಾಕ್ಟು ಐಶ್ವರ್ಯ ಯಾವಾಗಲೇ ನೋಡಿ ಶಿಶಿರ್ ಬೆನ್ನ ಹಿಂದೆ ಇರ್ತಾಳೆ. ಶಿಶಿರ್ ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಾಳೆ. ಶಿಶಿರ್ಗೆ ಅಂಟಿಕೊಂಡೇ ಇರ್ತಾಳೆ. ಶಿಶಿರ್ ಕೈಯನ್ನು ಹಿಡ್ಕೊಂಡಿರ್ತಾಳೆ. ಶಿಶಿರ್ ಕೂಡ ಅದನ್ನು ಎಂಜಾಯ್ ಮಾಡ್ತಾ ಇರ್ತಾನೆ. ಶಿಶಿರ್ ಹೆಗಲ ಮೇಲೆ ಮಲಗೋದೇನೋ, ಶಿಶಿರ್ ತೊಡೆ ಮೇಲೆ ಮಲಗೋದೇನೋ, ಶಿಶಿರ್ ಜೊತೆ ಇರೋದೇನೋ, ಶಿಶಿರ್ ಜೊತೆ ನಡೆಯೋದೇನೋ, ಕೂರೋದೇನೋ, ಊಟ ಮಾಡೋದೇನೋ, ಅಷ್ಟೇ ಯಾಕೆ ವೀಕೆಂಡ್ನ ಪಂಚಾಯಿತಿಯಲ್ಲೂ ಕೂಡ ಶಿಶಿರ್. ಇವರಿಬ್ಬರು ಜೋಡಿ ಹಕ್ಕಿಗಳ ರೀತಿ ವರ್ತನೆ ಮಾಡ್ತಿರೋದು ಹೊರಗಡೆ ನೋಡ್ತಿರೋರಿಗೆ ಇದೊಂದು ಅಸಹ್ಯ ಅಂತೇಳಿ ಅನಿಸುತ್ತೆ. ನೋ ಡೌಟ್
ಇದನ್ನೇ ಸುದೀಪ್ ಖಾರವಾಗಿ ಹೇಳಿದ್ದಾರೆ, ಕ್ಲಾಸನ್ನು ಕೂಡ ತೆಗೆದುಕೊಂಡಿದ್ದಾರೆ. ಹೌದು, ಇಲ್ಲಿ ಶಿಶಿರ್ ಶಾಸ್ತ್ರಿಗೆ ಒಂದು ವಿಚಾರವನ್ನು ಸುದೀಪ್ ಕೇಳ್ತಾರೆ. ಏನು ಶಿಶಿರ್, ನೀವು ಕೆಂಪೇಗೌಡ ಸಿನಿಮಾ ನೋಡಿದ್ದೀರಾ ಅಂತೇಳಿ ಸುದೀಪ್ ಕೇಳ್ತಾರೆ. ಹೌದು ಸರ್ ಅಂತಲೂ ಹೇಳ್ತಾರೆ. ಕೆಂಪೇಗೌಡ ಸಿನಿಮಾದಲ್ಲಿ ಯಾವ ರೀತಿಯಾದಂಥ ಒಂದು ಕತೆ ಇದೆ ಮತ್ತು ಯಾವ ಪ್ರಮಾಣದಲ್ಲಿ ರೊಮ್ಯಾನ್ಸ್ ಇದೆ, ಆ್ಯಕ್ಷನ್ ಇದೆ ಅಂತಲೂ ಕೂಡ ಕೇಳ್ತಾರೆ. ಆಗ ಶಿಶಿರ್ ಬಾಯಲ್ಲೇ ಹೇಳ್ತಾರೆ, ಒಂದು 80% ಆ್ಯಕ್ಷನ್ ಇದೆ, 15% ರೊಮ್ಯಾನ್ಸ್ ಇದೆ ಅಂತೇಳಿ ಹೇಳ್ತಾರೆ. ಆದರೆ ಇದು ಉಲ್ಟಾ ಆದರೆ ಹೇಗಿರುತ್ತೆ ಶಿಶಿರ್ ಅಂತಲೂ ಕೂಡ ಸುದೀಪ್ ಪ್ರಶ್ನೆಯನ್ನು ಮಾಡ್ತಾರೆ. ಇದಕ್ಕೆ ಉತ್ತರಿಸಿದಂಥ ಶಿಶಿರ್ ಚೆನ್ನಾಗಿರಲ್ಲ ಅಂತೇಳಿ ಹೇಳ್ತಾರೆ. ಮತ್ತು ನೀವು ಮಾಡ್ತಿರೋದು ಅದನ್ನೇ ಅಂತಲೂ ಕೂಡ ಸುದೀಪ್ ಗರಂ ಆಗ್ತಾರೆ. ಹೌದು, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಆಟವೇ ಕಾಣಲಿಲ್ಲ. ಯಾಕೆ ಈ ರೀತಿ ಆಯಿತು? ನೀವು ಮೀಸೆ ಬಿಟ್ಟಂತಹ ಮೇಲೆ ನಿಮ್ಮ ಆಟದ ವೈಖರಿ ಬದಲಾಗಿದೆ. ನನಗೆ ಎಲ್ಲಿಯೂ ಕೂಡ ನಿಮ್ಮ ಆಟ ಕಾಣಿಸ್ತಾ ಇಲ್ಲ. ಇದಕ್ಕೆ ಶಿಶಿರ್ ದಂಗಾಗಿ ಹೋಗ್ತಾರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಹಲವು ಘಟನೆಗಳು ನಡೆದಿದ್ದು, ವೈಲ್ಡ್ ಕಾರ್ಡ್ ಇಂಟರ್ವ್ಯೂ ಪಡೆದು ಮನೆಗೆ ಬಂದಿರುವಂಥ ರಜತ್ ಅವ್ಯಾಚ್ಯ ಶಬ್ದಗಳನ್ನು ಬಳಸಿರುವಂಥ ಕಾರಣ ಅವರಿಗೆ ಕಳಪೆಯನ್ನು ನೀಡಲಾಯಿತು. ಅಲ್ಲಿಂದ ಸೆರೆಮನೆಗೆ ತಳ್ಳಲಾಯಿತು. ಈ ಬಗ್ಗೆಯೂ ಕೂಡ ಸುದೀಪ್ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ, ಬೆವರಿಳಿಸ್ತಾರೆ. ಜೊತೆಗೆ ಶಿಶಿರ್ಗೆ, ಐಶ್ವರ್ಯಗೆ ಇಬ್ಬರಿಗೂ ಕೂಡ ತಮ್ಮದೇ ದಾಟಿಯಲ್ಲಿ ಚಾಟಿ ಬೀಸ್ತಾರೆ. ಐಶ್ವರ್ಯ ಆಗಿರ್ಬೋದು, ಶಿಶಿರ್ ಆಗಿರ್ಬೋದು, ನೀವು ಕಂಪ್ಲೀಟಾಗಿ ಕಳೆದೇ ಹೋಗ್ಬಿಟ್ಟಿದ್ದೀರಾ. ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದೀರಾ ಅನ್ನೋದನ್ನೇ ಮರ್ತಿದ್ದೀರಾ. ಯಾವುದೋ ಪಾರ್ಕಲ್ಲೋ ಅಥವಾ ಇನ್ಯಾವುದೋ ಖಾಸಗಿ ರೂಮಲ್ಲಿ ಇದ್ದೀರೋ ಅಂತೇಳಿ ಭಾವಿಸಬೇಡಿ ಅನ್ನೋ ರೀತಿಯಲ್ಲಿ ಖಾರವಾಗಿ ಸುದೀಪ್ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ನೀವು ಬಂದಿರೋದು ಗೇಮ್ ಆಡೋದಕ್ಕೆ. ಐಶ್ವರ್ಯ, ಗೇಮನ್ನೇ ಮರ್ತು ಬಿಟ್ಟಿದ್ದೀರಾ. ಎಷ್ಟು ಮಟ್ಟಿಗೆ ನೀವು ಕಳೆದೋಗಿರ ಅಂದರೆ, ಚೈತ್ರ ನಿಮ್ಮ ಕಣ್ಣೆದುರೇ ನಿಮ್ಮ ಹಣವನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ, ಅದು ನಿಮಗೆ ಗೊತ್ತಾಗ್ತಿಲ್ಲ. ಜೊತೆಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಶಿಶಿರ್ ಗಮನಿಸ್ತಿದ್ದಾರೆ, ಮಾತನಾಡಲಿಲ್ಲ. ನೀವು ಗಮನಿಸಿದ್ರಿ, ಮಾತನಾಡಲಿಲ್ಲ. ಎಲ್ರಿಗೂ ಕೂಡ ಒಂದು ಕಂಫರ್ಟ್ ಝೋನ್ ಅಂತೇಳಿ ಇರಬೇಕು. ಆದರೆ ಈ ಲೆವೆಲಿಗಲ್ಲ. ನೀವು ಎಲ್ಲರೂ ಕೂಡ ಬಂದಿರೋದು ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ. ಯಾವುದೇ ಸಂಬಂಧ ಆಗಲಿ ಯಾವುದೇ ಒಂದು ಸಂಬಂಧ ಆಗಲಿ, ಅದು ಅತಿ ಆಗಬಾರ್ದು. ನಿಮ್ಮ ಬಂಧ, ಆತ್ಮೀಯತೆ ಎಲ್ಲ ಹೊರಗೆ ಇರಲಿ, ಹೀಗೆ ಮುಂದುವರಿಯಲಿ. ನಿಮ್ಮಿಬ್ಬರಲ್ಲಿ ಒಬ್ಬರು ಆದಷ್ಟು ಬೇಗ 100% ಹೊರಗೆ ಬರ್ತೀರಾ. ಇಲ್ಲಿರುವಂಥ ರೆಡ್ ಕ್ರಾಸ್ ಏನಿದೆ, ಇಲ್ಲಿ ಯಾರು ಎಲಿಮಿನೇಟ್ ಆಗಿ ಬರ್ತಾರೋ ಅವ್ರು ನಿಲ್ಲುವಂಥ ಜಾಗ. ಇಲ್ಲಿ ಒಬ್ಬರು ನಿಂತೇ ನಿಲ್ತೀರಾ ಸದ್ಯದಲ್ಲೇ ಅಂತನೋ ಸುದೀಪ್ ಅಷ್ಟು ಖಾರವಾಗಿ ಹೇಳ್ತಾರೆ. ಅಂದರೆ ನಾನು ಹೇಳಿದೆ ಅಲ್ವ ಆರಂಭದಲ್ಲಿ, ಈ ಸ್ಟೋರಿಯನ್ನು ನಾನು ಕಳೆದ 1 ವಾರದಿಂದ ಮಾಡಬೇಕು ಅಂತಿದ್ದೆ. ಸರಿಯಾಗಿ ಸ್ಲಾಟ್ ಸಿಗಲಿಲ್ಲ, ಹಾಗಾಗಿ ಮಾಡಲಿಕ್ಕೆ ಆಗಲಿಲ್ಲ. ಇನ್ಫ್ಯಾಕ್ಟು ನನಗೂ ಕೂಡ ಹೀಗೆ ಅನ್ನಿಸ್ತು. ನನಗೆ ಹೀಗೆ ಅನ್ನಿಸ್ತು ಅನ್ನೋದಕ್ಕಿಂತ ಶೇಮ್ ಅನಿಸ್ತಿತ್ತು. ಇವರಿಬ್ಬರನ್ನು ನೋಡಿದ್ರೆ ಅಸಹ್ಯ ಅಂತೇಳಿ ಅನ್ನಿಸ್ತಿತ್ತು. ಪಾಪ ಶಿಶಿರ್ ಎಲ್ಲೋ ಈ ಐಶ್ವರ್ಯಳ ಒಳ್ಳೆತನವನ್ನು ಅಥವಾ ಆಕೆಗೆ ಇರುವಂತಹ ಈ ಮನಸ್ಸಿನಲ್ಲಿರುವಂಥ ದುಗುಡ ಮತ್ತು ಆಕೆಯ ಒಂಟಿತನವನ್ನು ಶಿಶಿರ್ ಬಳಕೆ ಮಾಡಿಕೊಳ್ತಿದ್ದಾನೆ ಅನ್ನೋದು ನನ್ನ ಭಾವನೆ. ವೈಯಕ್ತಿಕವಾಗಿ ನನಗೆ ಹಾಗೆ ಅನ್ನಿಸ್ತಿದೆ. ಐಶ್ವರ್ಯ ಕೂಡ ಸ್ವಲ್ಪ ಬುದ್ಧಿ ಇರದಂತಹ ಹುಡುಗಿಯ ರೀತಿ ವರ್ತನೆ ಮಾಡ್ತಾಳೆ. ಅಂದರೆ ಮೆಚ್ಯೂರ್ಡ್ ಗರ್ಲ್ ರೀತಿ ಆಕೆ ಎಲ್ಲೂ ಕೂಡ ವರ್ತನೆಯನ್ನು ಮಾಡ್ತಿಲ್ಲ. ಆಕೆ ಎದುರಿಸಿರುವಂಥ ಕಷ್ಟಕ್ಕೆ ಆಕೆ ಯಾರನ್ನೇ ಕ್ಲೋಸ್ ಆಗಿ ಅಥವಾ ಸ್ವೀಕರಿಸೋದಕ್ಕಿಂತ ಮುಂಚೆ ಅಥವಾ ಆಕೆ ಬಾಯ್ ಫ್ರೆಂಡ್ ಆಗಿ ಸ್ವೀಕರಿಸೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡೋದು ಬೆಟರ್. ಶಿಶಿರ್ ಹಿನ್ನೆಲೆ ಏನು, ಶಿಶಿರು ಹಿನ್ನೆಲೆಯಲ್ಲಿ ಯಾವ ರೀತಿ ಇದ್ದರು, ಎಷ್ಟು ಜನ ಜೊತೆಗೆ ಆಟ ಆಡಿದ್ದಾರೆ, ಆತನ ವ್ಯಕ್ತಿತ್ವ ಏನು, ಎಲ್ಲವನ್ನು ಕೂಡ ಗಮನಿಸಿ ನಂತರ ಆಕೆ ಕ್ಲೋಸ್ ಆಗಬೇಕು ಅನ್ನೋದು ಇಲ್ಲಿ ಐಶ್ವರ್ಯ ಬಗ್ಗೆ ಕೇರ್ ಇರೋರ, ಕನ್ಸರ್ನ್ ಇರೋರ ಅಭಿಪ್ರಾಯ. ಇದನ್ನೇ ಸಾಕಷ್ಟು ಜನ ಈಗ ಕಮೆಂಟ್ ಕೂಡ ಮಾಡ್ತಿದ್ದಾರೆ ವೀಕ್ಷಕರು. ಅದ್ರ ಜೊತೆಗೆ ಒಂದು ಸಾಮಾಜಿಕ ಶೋ ಅದು, ಯಾವುದು ಬಿಗ್ ಬಾಸು. ಲಕ್ಷಾಂತರ ಜನ, ಕೋಟ್ಯಾಂತರ ನೋಡುವಂಥ ಶೋ. ಆ ಶೋನಲ್ಲಿ ಹೇಗಿರ್ಬೇಕು ಸರ್? ಹಾಗೆ ಇರದೇ ಇದ್ದರೆ ಏನಾಗುತ್ತೆ? ಅದಕ್ಕೆ ಸಾಕ್ಷಿ ಈ ಹಿಂದಿನ ಸಾಕಷ್ಟು ಸಂಚಿಕೆಗಳು. ಇನ್ಫ್ಯಾಕ್ಟು ಬಿಗ್ ಬಾಸ್ಗೆ ಸ್ವತಃ ಲವರ್ಸ್ ಆಗಿದ್ದವರೇ ಬಂದರೂ ಕೂಡ ಎಲ್ಲೂ ಕೂಡ ಎಲ್ಲೆಯನ್ನು ಮೀರಲಿಲ್ಲ. ಎಲ್ಲೇ ಮೀರಿದವರು ಉಳಿಲೂ ಕೂಡ ಇಲ್ಲ. ಇಲ್ಲೂ ಕೂಡ ಬಹುಶಃ ಹಾಗೆ ಆದರೂ ಕೂಡ ಅಚ್ಚರಿ ಏನಿಲ್ಲ. ಇದನ್ನೇ ಸುದೀಪ್ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಐಶ್ವರ್ಯಕ್ಕೆ ಉಜ್ವಲವಾದಂಥ ಭವಿಷ್ಯ ಇತ್ತು. ಶಿಶಿರ್ ಜೊತೆಗೆ ಸೇರಿಕೊಂಡು ತನ್ನ ಭವಿಷ್ಯಕ್ಕೆ ತಾನೇ ಕೊಡ್ಲಿ ಪೆಟ್ಟನ್ನು ಹಾಕ್ಕೊಂಡ್ರೂ ಕೂಡ ಅಚ್ಚರಿ ಇಲ್ಲ. ಇನ್ನು ಶಿಶಿರ್ ವಿಚಾರಕ್ಕೆ ಬಂದರೆ, ಶಿಶಿರ್ ಒನ್ ಆಫ್ ದಿ ಫೈನಲಿಸ್ಟ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಮಾತನಾಡ್ತಿದ್ರು. ಬಟ್ ಇವತ್ತಿಗೆ ಶಿಶಿರ್ ಪರಿಸ್ಥಿತಿ ನೋಡಿದ್ರೆ ಫೈನಲಿಸ್ಟ್ ಅಲ್ಲ. ಇನ್ನೊಂದು ವಾರ ಇದ್ದರೆ ಹೆಚ್ಚು, ಈ ವಾರನೇ ಹೋದರೂ ಕೂಡ ಅಚ್ಚರಿ ಇಲ್ಲ ಅನ್ನೋ ರೀತಿಯಲ್ಲಿ ಸಾಕಷ್ಟು ಜನ ಮಾತನಾಡ್ತಿದ್ದಾರೆ. ಆ ರೀತಿ ಶಿಶಿರ್ ಪರಿಸ್ಥಿತಿ ಆಗಿದೆ. ಸೊ ದಟ್ಟು ಶಿಶಿರ್ ಮತ್ತು ಐಶ್ವರ್ಯ ಇಬ್ಬರು ಕೂಡ ಅಲರ್ಟ್ ಆಗಲೇಬೇಕು. ಇನ್ನೂ ಕೂಡ ಜೋಡಿ ಹಕ್ಕಿಗಳ ರೀತಿ, ಲವ್ ಬರ್ಡ್ಸ್ಗಳ ರೀತಿ ಇಲ್ಲಿ ಅಂಟ್ಕೊಂಡಿದ್ರೆ ಬಹುಶಃ ಇಬ್ಬರು ಕೂಡ ಜೊತೆಗೆ ಹೊರಗಡೆ ಬಂದರೂ ಕೂಡ ಅಚ್ಚರಿ ಏನಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ತಾರೋ ಇಲ್ವೋ ಕಾದು ನೋಡಬೇಕು. ನಿಮಗೇನನ್ಸುತ್ತೆ ಸ್ನೇಹಿತರೆ ಇವರ ಈ ಅತಿರೇಕದ ವರ್ತನೆಯ ಬಗ್ಗೆ? ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರ ಈ ರೊಮ್ಯಾನ್ಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.